ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡದ ಒಂದು ಹೊಸ ಯೂಟ್ಯೂಬರ್ ಗೆಳೆಯರೆ. ನಾನು ನಿಮ್ಮೆಲ್ಲರಿಗಾಗಿ ಒಂದು ಸೀಕ್ರೆಟ್ ಮ್ಯಾಪ್ ತಂದಿದ್ದೀನಿ ಗೆಳೆಯರೆ. ಇದು ಯಾವುದೇ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಲ್ಲ, ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮಲ್ಲಿರುವಂಥದ್ದೇ ಸೀಕ್ರೆಟ್ ಮ್ಯಾಪ್ ಗೆಳೆಯರೆ. ವಿಡಿಯೋ ಮಾತ್ರ ಫನ್ನಿಯಾಗಿದೆ, ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ ಒಂದು ವಿಡಿಯೋನ ಅಂತ ಹೇಳ್ತಾ, ಈ ವಿಡಿಯೋ ಎಲ್ಲಿದೆ, ಯಾವ ರೀತಿ ಇದೆ, ಈ ಮ್ಯಾಪು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಮತ್ತು ನಮ್ಮ ಆಕಾಶ್ ಗೇಮಿಂಗ್ ಕನ್ನಡ ಅಂದರೆ ಆಕಾಶ್ ಅಣ್ಣವರು, ಮತ್ತು ಮೂನ್ ಲೈಟ್ ಗೇಮರ್ ಕನ್ನಡ ಅವರು, ನಾವು 3 ಜನನು ಟ್ರಿಪ್ಗೆ ಹೋಗಿದ್ದೆ. ಇದೇ ಥರ ಮೈಸೂರಿಗೆ ಹೋಗಿದ್ದೆ ಟ್ರಿಪ್ಗೆ. ಅಲ್ಲಿ ನಾನು ಮೈಸೂರಿಗೆ ಟ್ರಿಪ್ಗೆ ಹೋಗಿ ಅಲ್ಲೆಲ್ಲ ಹೋಟ್ಲಿಗೆ ಊಟ ತಿನ್ಕೊಂಬತ್ತೀನಿ ಅಂದ್ಬಿಟ್ಟು ಇವ್ರಿಗೆ ಹೋಟ್ಲಲ್ಲಿ ಇಲ್ಲೇ ಇರಿಸಿ ಬಸ್ ಸ್ಟ್ಯಾಂಡ್ ಹತ್ರ ನಾನು ಹೋಟ್ಲಿಗೆ ಹೋಗಿದ್ದೆ ಗೆಳೆಯರೆ. ನನಗಿನ್ನೂ ಮರೆಯೋಕ್ಕಾಗ್ತಾಯಿಲ್ಲ ಒಂದು ಹೋಟ್ಲು ಯಾವ ರೀತಿ ಇತ್ತು ಅಂತ. ಹೋಟ್ಲಲ್ಲಿ ದೆವ್ವ ಇತ್ತು ಗೆಳೆಯರೆ. ಆ ದೆವ್ವನ ನೋಡಿ ಗೆಳೆಯರೆ, ನನ್ನ ಕಥೆನೂ ಇದೇ ಥರ ಆಗ್ಬಿಟ್ಟಿತ್ತು ಸೇಮು. ನನಗಿನ್ನೂ ತಲೆ ತಿರುಗ್ತೈತೆ ಆ ದೆವ್ವ ನೋಡಿರೋದು. ಅದನ್ನ ನಮ್ಮ ಆಕಾಶಣ್ಣಂಗೆ ಬಂದು ಹೇಳಿದ ತಕ್ಷಣನೇ, ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನಡಿಗುರು ಯಾವುದೋ ದೆವ್ವನ ಏನು ನೋಡೇ ಬಿಡೋಣ, ದೆವ್ವ ಯಾವ ರೀತಿ ಇತ್ತು ಹೆಂಗದೆ ನೋಡೇ ಬಿಡೋಣ, ನಡಿಗುರು ದೆವ್ವನ ನೋಡೋಣ ಅಂತ ಅಂದ್ಬಿಟ್ಟು ಅವ್ರ ಬಸ್ ಇತ್ತು ಬಸ್ ಸ್ಟ್ಯಾಂಡಲ್ಲಿ ಅಲ್ಲೇ. ಆ ಬಸ್ನ ಅವ್ರು ಎತ್ಕೊಂಡ್ರು ನೋಡಿ. ಕರೆಕ್ಟ್ ಟೈಮ್ ನಮ್ಗೆ ದೇವ್ರ ಥರ ಸಿಕ್ತು ಗೆಳೆಯರೆ ಒಂದು ಬಸ್ಸು. ಕರೆಕ್ಟ್ ಟೈಮ್ಗೆ ನಮಗೆ ಆಕಾಶನ ಇಲ್ಲದೆ ಇದ್ದಿದ್ರು ನಮಗಂತೂ ತಲೆ ತಿರ್ಗೋಗೋದು ಮತ್ತು ತಲೆ ಕೆಟ್ಟೋಗೋದು ಗೆಳೆಯರ. ನಮ್ಗೇನು ಮಾಡ್ಬೇಕಂತ ಅರ್ಥನೇ ಆಯ್ತಿರ್ಲಿಲ್ಲ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ನಮ್ಮ ಮೂನ್ ಲೈಟ್ ಅವನ್ನ ನಡಿಗುರು ಯಾವುದು ದೆವ್ವ ನೋಡೋಣ ಹೆಂಗೈತೆ ದೆವ್ವ, ನಾನು ನೋಡಿಲ್ಲ ನೋಡೇ ಬಿಡೋಣ ದೆವ್ವನ ನಾವೇ ಈ ಸತಿ ಅಂತ ಅಂದ್ಬಿಟ್ರು. ನನಗಂತೂ ಇದ್ದಿದ್ದು ಇರೋಕ್ಕಾಗಿಲ್ಲ, ಇನ್ನೂ ಭಯ ಆಗ್ಬಿಡ್ತು. ನನಗೆ ಭಯ ಇಲ್ಲ ಅಂತ ಯಾರು ಸರ್ ಹೇಳಿದ್ದು? ಯಾವಾಗ್ಲೂ ಒಂದ್ಸಲ ಅಲ್ಲ, ಒಂದೊಂದು ಕ್ಷಣ ಒಂದೊಂದು ನಿಮಿಷನೂ ಭಯ ಪಡ್ತಾನೆ ಇರ್ತೀನಿ ಸರ್. ಅದಕ್ಕೇನೆ ನಮ್ಮ ಈ ಒಂದು ಬಸ್ನ ಆಕಾಶಕ್ಕೆ ಕೊಟ್ಟೆ, ಅವರೇ ಓಡಿಸ್ಲಿ ಅಂತ. ಅವರೇ ಓಡಿಸ್ತವ್ರೆ. ನಾನಂತೂ ಮುಟ್ಟಕ್ಕೆ ಹೋಗಿಲ್ಲ ಬಸ್ ಅಂತೂ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ನು ಕೈ ಕಾಲೆಲ್ಲ ನಡುಕ್ತಾವೆ ಹಂಗೆ ಗಡ 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 ಅಂತ. ಇನ್ನು ಅದನ್ನು ಮರೆಯೋಕ್ಕೆ ಆಯ್ತಲ್ಲ. ಅದಕ್ಕೆ ಆ ಅಣ್ಣಂಗೆ ಕೊಟ್ಬಿಟ್ಟು ನಾನು ಪಕ್ಕದಲ್ಲಿ ಕೂತಿದ್ದೀನಿ. ಬಸ್ ಓಡಿಸ್ತಾ ಇದ್ರು ಆ ಅಣ್ಣ, ನಾನು ಪಕ್ಕದಲ್ಲಿ ಕೂತಿದ್ದೆ. ನೀವು ಈ ದೆವ್ವದ ಮ್ಯಾಪ್ ಇರೋ ಜಾಗಕ್ಕೆ ಹೋಗ್ಬೇಕಂದ್ರೆ ನೀವು ಇದೇ ಥರ ಹೋಗಿ, ನಾವು ಯಾವ ರೀತಿ ಹೋಗ್ತಿದ್ದೀವಿ ಆ ಥರ ನೀವೇ ಹೋಗಿ ಹೇಳ್ತೀನಿ ನೋಡ್ತಿರಲ್ಲ ಇಲ್ಲಿ. ಆಮೇಲೆ ಇಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್ಕು. ನಮ್ಮ ಆಕಾಶಣ ಬೇರೆ ಮಿಸ್ ಆಗಿ ಗುದ್ಬಿಟ್ರು. ಅಲ್ಲಿ ನೋಡಿದ್ರೆ ಜನ, ರಸ್ತೆಯಲ್ಲಿ ರೋಡಲ್ಲಿ ಜನನೇ ಇಲ್ಲ ನೋಡ್ತಿರಲ್ಲ, ಒಬ್ಬರು ಇಲ್ಲ. ನಮಗಂತೂ ಇದ್ದಿದ್ದು ಭಯ ಆಗೋಯ್ತು, ಒಬ್ರಿಗಲ್ಲ ಎಲ್ರಿಗೂ ಭಯ ಆಗೋಯ್ತು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿತ್ತು ಗೆಳೆಯರೆ. ನಮ್ಮ ಆಕರ್ಷಣ ನಮ್ಮೆಲ್ಲರಿಗೂ ಧೈರ್ಯ ತುಂಬಿದ್ರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ನಮ್ಮ ಆಕಾಶಣ ಹೇಳಿದ್ದು ಎರಡು ಮಾತಿಗೆ ಎಲ್ಲರೂ ಗಪ್ ಜುಪ್ ಆಗ್ಬಿಟ್ಟು ಗೆಳೆಯರೆ. ಎದ್ರಕತ್ತಿದ್ದವ್ರು ಹಂಗೆ ಧೈರ್ಯವಾಗಿ ಕುಂತ್ಕೊಂಡು, ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡದು, ಯಾಕೆ ಬೇಡ ಸರ್? ಆಗಲ್ಲ. ನೀವು ಅನ್ಕೊಂಬೋದು ಅವ್ರು ಹೇಳಿದ್ದು ಎರಡು ಮಾತಿಗೆ ನೀವು ಇಷ್ಟೊಂದು ಭಯ ಪಡ್ತಿದ್ದವ್ರು ಆಗಲೇ ಸುಮ್ಮನೆ ಆಗ್ಬಿಟ್ರು ಅಂತ. ಅವ್ರೇನಂದ್ರು ಅಂತ ನೀವೇ ಕೇಳಿಸ್ಕೊಳ್ಳಿ ಗೆಳೆಯರೆ. ಏನ್ರಲ್ಲ ನೀವು ಈ ಥರ ಭಯ ಪಡ್ತೀರಾ? ಹಿಂಗೆ ಭಯ ಪಟ್ರೆ ಹೆಂಗ್ರಲ್ಲ ನೀವು? ಭಯ ಪಡ್ಬಿಡಿ, ಸುಮ್ಮನೆ ಇರಿ. ನನಗೇನಲ್ಲ, ನಾನು ಕರ್ಕೊಂಡಿದ್ದೀರ, ನಂಗೇನಾರು ನೀವೇನಾರು ಬಸ್ ಓಡಿಸ್ತಿದ್ದೀರಾ? ನಾನು ತಾನೇ ಬಸ್ ಓಡಿಸ್ತಿರೋದು, ಸುಮ್ಮನೆ ಇರಿ. ಹಿಂಗೆ ಎರಡೇ ಮಾತಾಡಿದ್ದವರು ನಾವೆಲ್ಲರೂ ಸೈಲೆಂಟ್ ಆಗ್ಬಿಟ್ಟ ಗೆಳೆಯರೆ. ನೀವು ಇದೇ ಥರ ನಾನು ಮುಂದೆ ಯಾವ ರೀತಿ ಓಡಿಸ್ತಾ ಇದ್ದೀನಿ ಬಸ್ಸು, ನೀವು ಅದೇ ಥರ ಒಯ್ತಾಯಿರಿ ಮುಂದಕ್ಕೆ. ನೋಡ್ತಿರಲ್ಲ, ಒಯ್ತಾಯಿರಿ. ಅದೇ ಥರ ನಾನು ಹೆಂಗೆ ಹೋಯ್ತಿದ್ದೀನಿ ಅದೇ ಥರ ಫಾಲೋ ಮಾಡಿ ನೀವು ಇಷ್ಟೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಗೆಳೆಯರೆ. ನಮ್ಮ ಆಕಾಶನ ಇಷ್ಟೊಂದೆಲ್ಲ ಮಾತಾಡೋರೆ, ನೀನೇನು ಕೊಡು ನಮ್ಮ ಮೂನ್ ಲೈಟ್ ಗೇಮರ್ನೇ ತೋರಿಸ್ತಾ ಇಲ್ಲ ಅಂತೀರಾ? ಅವರು ಮಾತಾಡ್ತಾರೆ, ಅವರು ಸ್ವಲ್ಪ ಸೈಲೆಂಟು, ಜಾಸ್ತಿ ಮಾತಾಡಲ್ಲ.
ನನಗೆ ನಮ್ಮ ಆಕಾಶಣ ಅಷ್ಟೊಂದು ಹೇಳಿದ್ರು ಇರೋಕ್ಕಾಗಿಲ್ಲ ಗೆಳೆಯರೆ. ಇನ್ನೂ ಭಯ ಆಯ್ತಾನೇ ಇತ್ತು. ಆದರೂ ನಾನು ಸುಮ್ಮನೆ ಕುಂತಿದ್ದೆ, ಅಲ್ಲಿ ದಾರಿ ನೋಡ್ಕೊಂಡು ಕುಂತಿದ್ದೆ. ದಾರಿ ನೋಡ್ಕೊಂಡು ಕುಂತಿದ್ರೆ ಏನೋ ಓದಂಗಾಯ್ತು ಗೆಳೆಯರೆ, ಸೌಂಡ್ ಕೇಳ್ದಂಗಾಯ್ತು. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಆದರೆ ಅಲ್ಲಿ ಏನೂ ಹೋಗೇ ಇರಲಿಲ್ಲ ಗೆಳೆಯರೆ. ನಾನು ಯಾವುದೋ ಕೊತ್ತಿ ಮರಿ ಅಡ್ಡ ಹೋಯ್ತು, ಅದಕ್ಕೇ ಇಷ್ಟೊಂದು ಭಯ ಬಿದ್ದುಬಿಟ್ಟೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗದೇನೆ ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ, ಹಾಗೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಗೆಳೆಯರೆ. ಆದಷ್ಟು ಶೇರ್ ಮಾಡಿ ಒಂದು ವೀಡಿಯೋನ. ನಾವು ನಿಧಾನಕ್ಕೆ ಹೋಯ್ತಿರೋದಕ್ಕೆ ಬಚಾವಾದ ಗೆಳೆಯರೆ. ಇನ್ನು ಮುಂದೆ ಗೆಳೆ ಒಂದು ಬರುತ್ತೆ ನೋಡಿ, ಹೆಂಗೆ ಹೋಯ್ತೈತಂದ್ರೆ ಅಲ್ಲಿ ನೋಡಿ ಇದು ಪಲ್ಲಕ್ಕಿ ಬಸ್ಸವನು ಹೆಂಗೆ ಓಡಿಸ್ತವನು, ಯಪ್ಪ ಗುದ್ದೋನಂಗೆ ಬಂದ್ಬಿಟ್ಟ. ನಾವೆಲ್ಲರೂ ಹಿಂಗೆ ಮಾತಾಡ್ಕೊಂಡು, ನಾನು ಆಕಾಶಣ್ಣ ನಿದ್ದೆ ಮಾಡಬಾರ್ದು ಅಂದ್ಬಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ನಿದ್ದೆ ಮಾಡಬಾರ್ದು ಅಂದ್ಬಿಟ್ಟು ನಾನು ಮಾತಾಡ್ಕೊಂಡು ಹೋಯ್ತಾ ಇದ್ರೆ, ಅಲ್ಲಿ ಹಿಂದೆಗಡೆ ಏನಾಗ್ತೈತೆ ಗೊತ್ತಾ, ನಮ್ಮ ಮೂನ್ ಲೈಟ್ ಅವಣ್ಣವ್ರಲ್ಲ ಆರಾಮಾಗಿ ನಿದ್ದೆ ಹೊಡಿತವ್ರೆ. ನಾವು ಏನು ಮಾತಾಡೋಕೆ ಹೋಗಿಲ್ಲ, ಅವ್ರ ಪಾಡ್ಗೆ ಅವ್ರು ನಿದ್ದೆ ಮಾಡಲಿ, ಸುಸ್ತಾಗಿರ್ತಾರೆ ಅಂತ ಅನ್ಕೊಂಡ್ರೆ ಇಲ್ಲಿ ನಮ್ಮ ಆಕಾಶಣ್ಣ ನಿದ್ದೆ ಮಾಡ್ತಾವ್ರೆ. मारो मुझे मारो नहीं ये मजाक हो रहा है, एक सेकंड यार मजाक हो रहा है. ಹಂಗೋ ಹಿಂಗೋ ಮಾಡಿ ಯಾವುದೋ ಒಂಥರ ಎದೋಳಿಸ್ಬಿಟ್ಟೆ. ಆವಣ್ಣ ಇಲ್ಲಿ ಓಡಿಸ್ತಾ ಇದ್ರು ಚೆನ್ನಾಗಿ, ಪರವಾಗಿಲ್ಲ. ಏನಾರ ನಿದ್ದೆ ಮಾಡಿಬಿಟ್ಟಿದ್ದೀರಿ, ಇಲ್ಲಿ ಪ್ರಪಾತಕ್ಕೆ ಬೆದೈತಿದ್ದು ನಾವು. ಹಂಗೋ ಹಿಂಗೋ ಏನೋ ಮಾಡಿ ನಿದ್ದೆ ಮಾಡಿದ್ರು, ಅವ್ರು ಕೂತಿದ್ರು, ಏನೇ ಮಾಡಿದ್ರು ನಾವು ಹಂಗೋ ಹಿಂಗೋ ಮಾಡಿ ಕರ್ಕೊಂಡು ಬಂದು ಕೊನೆಗೂ ನಮ್ಮ ಈ ಒಂದು ದೆವ್ವ ನೋಡಿದ್ನಲ್ಲ ಗೆಳೆಯರೆ ಹೋಟ್ಲು, ಆ ಒಂದು ಹೋಟ್ಲ್ ಹತ್ರ ನಾವು ಕೊನೆಗೂ ರೀಚ್ ಆದ ಗೆಳೆಯರೆ. ನೋಡ್ತಿರಲ್ಲ ರೀಚ್ ಆದೋ, ಯಪ್ಪ ಬ್ಯಾಡಗುರು ನನ್ನ ಕತೆ, ನಾನು ತಲೆ ತಿರುಗಿ ಬಿದ್ದೋಗ್ಬಿಟ್ಟಿದ್ದೀನಿ. ಹಂಗೋ ಹಿಂಗೋ ಮಾಡಿ ಎದೋಳಿಸಿದ್ರು ನನ್ನ ಆಕಾಶಣ್ಣವರು. ಇಲ್ಲಿ ನೋಡ್ತಿರಲ್ಲ ಕೊನೆಗೂ ಬಂದು ನಮ್ಮ ಈ ಒಂದು ಹೋಟ್ಲ್ ಹತ್ರ. ಫುಲ್ ಭಯ ಆಗೋಯ್ತು ಗೆಳೆಯರೆ ನನಗಂತೂ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಕಣ್ರಿ. ಫೈನಲಿ ನಮ್ಮ ಒಂದು ದೆವ್ವ ಇರೋ ಮ್ಯಾಪ್ ಹತ್ರ ಬಂದು ಇಳಿದುಬಿಟ್ಟು ಹೋಯ್ತಿದ್ದೀವಿ ನೋಡಿ. ಇದೇ ನಮ್ಮ ಒಂದು ವನಸಿರಿ ಎಕ್ಸ್ಪ್ರೆಸ್, ಈ ಒಂದು ಬಸ್ ಹೆಸರು KSRTC ಇದೆ, ಅದಕ್ಕೆ ನಾವು ಮಾಡಿಫೈ ಮಾಡಿದ್ದೀವಿ. ನಾನು ಯಾವ ರೀತಿ ಹೋಗ್ತಿದ್ದೀನಿ ನೀವು ಇದೇ ಥರ ಹೋಗಿ ಇಲ್ಲೇ ಹೋದ ಗೆಳೆಯರೆ. ಆದರೂ ಏನೋ ಒಂದು ಮಿಸ್ ಹೊಡಿತೈತಲ್ಲ ಅಂದ್ಕೊಂಡು ಹೋದೆ ನೋಡಿ. ಬಸ್ಸೆಲ್ಲ ಸುತ್ತಾಕ್ತಿದ್ದೀನಿ, ದಾರಿ ಕನ್ಫ್ಯೂಸ್ ಆಗೋದು. ಕೊನೆಗೆ ಗ್ಯಾಪ್ನ ಬಂದು ನೋಡ್ತಿರಲ್ಲ, ಇಲ್ಲಿ ಹೋದ್ನ ನಮ್ಮ ಮನೆ, ಅದೇ ಮನೆಗೆ ಹೋದೆ. ಮತ್ತೆ ಇಲ್ಲೆಲ್ಲೋ ಜಾರ್ದಂಗೆ ಆಗೋಯ್ತು. ಮತ್ತೆ ವಾಪಸ್ ಹೋದೆ ಗೆಳೆಯರೆ, ಬಸ್ ಹತ್ರಕ್ಕೆ ಮತ್ತೆ ವಾಪಸ್ ಹೋದೆ. ನೋಡ್ತಿರಲ್ಲ ಇದೇ ಥರ ನೀವೂ ಹೋಗಿ ಇಲ್ಲಿ ಮನೆ ಒಳಗಡೆ ಹೋದೆ ಗೆಳೆಯರೆ. ಅದು ಜಾಗನೇ ಬಿಡ್ತಲ್ಲ, ಫಸ್ಟ್ ಹೋದಂಗಾಯ್ತು. ಇವಾಗ ನೋಡಿದ್ರೆ ಏನೋ ಕಲ್ಲುಗೋಡೆ ಏನೋ ಅಡ್ಡ ಮಾಡಿಬಿಟ್ಟಿರಂಗೆ ಅನ್ನಿಸ್ತದೆ. ಆ ದೆವ್ವ ದಿಗ್ಬಂಧನ ಹಾಕ್ಬಿಟ್ಟೈತೆ ಗೆಳೆಯರೆ. ನಮಗೆಲ್ಲ ಗೊತ್ತಾಗೋಯ್ತು. ಹಂಗೋ ಹಿಂಗೋ ಮಾಡಿ ಕೊನೆಗೆ ಒಳಗಡೆ ಹೋದಂಗೆ ಆ ಥರ ಕಾಣಿಸ್ತಿದೆ ನೋಡಿ. ಇಲ್ಲಿಗೆ ಹೋದ ಅಲ್ಲಿ ಲಾಸ್ಟಲ್ಲಿ ಮೂಲೆಯಲ್ಲಿ ಗೆಳೆಯರೆ, ಇಲ್ಲಲ್ಲ ಇನ್ನೊಂಚೂರು ಮುಂದೆಗಡೆ ಮೂಲೆಯಲ್ಲಿ ಹೋದರೆ ಅದು ದೆವ್ವ ಅಲ್ಲ ಗೆಳೆಯರೆ, ಗೊಂಬೆ ಅಂತ ಗೊತ್ತಾಯ್ತು. ಆಗ ನಮ್ಮ ಆಕಾಶಣ್ಣ ಅವರು ಮತ್ತು ಮೂನ್ಲೈಟ್ ಗೇಮರ್ ಕನ್ನಡವರು ಇಬ್ಬರು ತಲೆ ಮೇಲೆ 2 ತಟ್ಟಿ ಒದ್ದೆ ಎಳ್ಕೊಂಡು ಬಂದರು ನನ್ನ. ಇದಿಷ್ಟು ಆಗಿತ್ತು ಈ ನಮ್ಮ ಒಂದು ಗೋಸ್ಟ್ ರೈಡರ್ ವೀಡಿಯೋಗಳೇ. ಎಲ್ಲರೂ ಎಂಜಾಯ್ ಮಾಡಿದ್ದೀರ ಅನ್ಕೊಂತೀನಿ. ವೀಡಿಯೋ ಸಖತ್ತಾಗಿತ್ತು ಅನ್ಕೊಂತೀನಿ. ವೀಡಿಯೋ ಇಷ್ಟ ಆದರೆ ಹಾಗೆ ಒಂದು ವೀಡಿಯೋಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಒಂದು ದೆವ್ವದ ಮ್ಯಾಪ್ ಎಲ್ಲಿ ಬರ್ತಿದೆ ಅಂತ ಹೇಳ್ತಿದ್ದೀನಿ ನೋಡಿಗಳೇ. ನಿಮ್ಮ ಒಂದು ಮ್ಯಾಪ್ ಸ್ಟಾರ್ಟ್ ಆಗಿದ ತಕ್ಷಣ ಫಿಲ್ ಮಾರ್ಕ್ ಅಂತ ಐತೆ ನೋಡಿ, ಅಲ್ಲಿ ಫಿಲ್ ಮಾರ್ಕಿಂದ ಜಾಕರ್ಟ್ ಅಂತ ಐತಲ್ಲ, ಅದಕ್ಕೆ ಹೇಳಿದ್ರೆ ಮ್ಯಾಪು. ಆ ಮ್ಯಾಪನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಆಡಿ ಎಂಜಾಯ್ ಮಾಡಿ ಫುಲ್ ಖುಷಿಯಾಗಿರಿ ಗೆಳೆಯರೆ. ನೀವು ನೋಡಿ, ಯಾರ್ಯಾರು ಗೊತ್ತಿಲ್ಲ ಅವರೆಲ್ಲ ನೋಡಿ ಅಂತ ಹೇಳ್ತಾ ನೋಡ್ತಿರಲ್ಲ ಈ ವಿಡಿಯೋ ಇದಿಷ್ಟು ನಮ್ಮ ಒಂದು ವಿಡಿಯೋ ಆಗಿತ್ತು ಗೆಳೆಯರಿ. ಇನ್ನು ನಮ್ಮ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.
ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಗೆಳೆಯರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೆಳೆಯರೆ.